ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿಗೆ ದರ್ಶನ್ ಅಕ್ಕನ ಮಗ ಚಂದನ್ ಸಾಥ್ ಕೊಟ್ಟಿರೋದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋದು ದರ್ಶನ್. ಸಂಕಷ್ಟ ಪರಿಹಾರಕ್ಕೆ ಚಾಮುಂಡೇಶ್ವರಿ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಪ್ರತಿ ವರ್ಷ ಭೇಟಿ ಕೊಡ್ತಾರೆ ಅವರು. ದರ್ಶನ್ ಆಚೆ ಇದ್ದಂಥ ಸಂದರ್ಭದಲ್ಲಿ, ಅಂದರೆ ಜೈಲಿಂದ ಆಚೆ ಇದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಹೋಗಿ ಭೇಟಿ ಕೊಡ್ತಾ ಇದ್ರು. ವಾಡಿಕೆ ಇದು ಅವ್ರ ಫ್ಯಾಮಿಲಿಯಲ್ಲಿ. ಇದೀಗ ವಿಜಯಲಕ್ಷ್ಮಿ ಒಬ್ಬರೇ ಹೋಗಿದ್ದಾರೆ. ದರ್ಶನ್ ಅವರ ಅಕ್ಕನ ಮಗನ ಜೊತೆಗೆ ಹೋಗಿದ್ದಾರೆ. ಕಾರಣ ಎಲ್ರಿಗೂ ಗೊತ್ತಿರೋದೆ, ಮತ್ತೆ ಅದನ್ನು ರಿಪೀಟ್ ಮಾಡಿ ನಾವು ಹೇಳಿ ಅವರ ಅಭಿಮಾನಿಗಳಿಗೆ ಬೇಸರ ಆಗೋದು ಬೇಡ. ಸೊ ವಿಜಯಲಕ್ಷ್ಮಿ ಅವರು ಭೇಟಿ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿಗೆ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿಯವರು. ಮೊದಲಿಂದಲೂ ಹೋಗ್ತಾ ಇದ್ರು, ಗಂಡ ಹೆಂಡತಿ ಇಬ್ಬರು ಹೋಗ್ತಾ ಇದ್ರು. ಪ್ರತಿ ವರ್ಷವೂ ಮಿಸ್ ಮಾಡ್ದೇ ಹೋಗ್ತಾ ಇದ್ರು. ಇತ್ತೀಚೆಗೆ ವಿಜಯಲಕ್ಷ್ಮಿಯವರು ಸ್ವಲ್ಪ ದೇವರು, ದೇವಸ್ಥಾನ ಭೇಟಿ ಕೊಡೋದು, ಪೂಜೆ ಮಾಡಿಸೋದು ಇದು ಸ್ವಲ್ಪ ಕಾಮನ್ ಆಗಿದೆ. ಎಲ್ಲ ಕಡೆ ಭೇಟಿ ಕೊಡ್ತಾ ಇದ್ದಾರೆ. ಹಾಗೆಯೇ ಮೈಸೂರು ಕೇಳಿ ದರ್ಶನ್ ಅವರು ಇಷ್ಟಪಡುವಂಥ ಊರು, ಅವರದ್ದೇ ಊರು. ಸೊ ಹಾಗಾಗಿ ಈಗ ಅವ್ರು ಹೋಗಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದಿದೆ. ಗಮನಿಸ್ತಾ ಇರ್ಬೋದು ನೀವು ದೃಶ್ಯದಲ್ಲಿ. ದರ್ಶನ್ ಅವರು ಆಚೆ ಇದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಹೋಗ್ತಾ ಇದ್ರು. ಈಗ ಅವರ ಪತ್ನಿ ಹೋಗಿದ್ದಾರೆ. ಆಷಾಢ ಮಾಸ ಬಂತು ಅಂದರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ. ಯಾಕೆಂತ ಹೇಳಿದರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಆಷಾಢ ಮಾಸದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನೆರವೇರುತ್ತವೆ. ಬಹಳ ಮುಖ್ಯವಾಗಿ 4 ಶುಕ್ರವಾರಗಳು ಜೊತೆಗೆ ಶನಿವಾರ ಭಾನುವಾರಗಳು ಕೂಡ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನೆರವೇರ್ತವೆ. ಬಹಳ ವಿಶೇಷ ಅಂತ ಹೇಳಿದರೆ ಆಷಾಢ ಮಾಸದ ಮೊದಲ ಶುಕ್ರವಾರ ಏನಿರುತ್ತೆ, ಈ ಒಂದು ಶುಕ್ರವಾರದ ದಿನ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನೆರವೇರೋದ್ರ ಜೊತೆಗೆ ದೇಶದ ನಾನಾ ಭಾಗಗಳಿಂದ, ರಾಜ್ಯದ ಹಲವು ಭಾಗಗಳಿಂದ ಬರುವಂತಹ ಭಕ್ತಾದಿಗಳು ದೇವಿಯನ್ನು ಕಣ್ತುಂಬಿಕೊಳ್ಳಿಕ್ಕೆ ಕಾತರರಾಗಿರ್ತಾರೆ. ಬಹಳ ಮುಖ್ಯವಾಗಿ ಮೈಸೂರು ಜಿಲ್ಲಾಡಳಿತ ಈಗಾಗಲೇ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಬರುವಂತಹ ಭಕ್ತಾದಿಗಳು ಎಲ್ಲಿಯೂ ಕೂಡ ಸಮಸ್ಯೆ ಆಗದಿರೋ ರೀತಿಯಲ್ಲಿ ದೇವರ ದರ್ಶನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ನಾವು ಗಮನಿಸ್ಬೋದು, ಇಡೀ ದೇವಾಲಯ ವಿಶೇಷವಾದಂತಹ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ. ಆ ಒಂದು ದೃಶ್ಯಗಳನ್ನು ಕಣ್ತುಂಬಿಕೊಳ್ತಾ ಇರುವಂತಹ ಭಕ್ತರು ಸಂತೋಷವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇನ್ನು ನಾವು ಮುಖ್ಯವಾಗಿ ಗಮನಿಸೋದಾದರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪ್ರತಿ ಬಾರಿಯೂ ಕೂಡ ಆಷಾಢ ಮಾಸದಲ್ಲಿ ದೇವಿಗೆ 4 ಶುಕ್ರವಾರಗಳ ಕಾಲ ಬೇರೆ ಬೇರೆ ಅಲಂಕಾರಗಳನ್ನು ಮಾಡಲಾಗುತ್ತೆ. ಇವತ್ತು ಮಹಾಲಕ್ಷ್ಮಿಯ ಅಲಂಕಾರದಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ಅಲಂಕರಿಸಲಾಗಿರ್ತಕ್ಕಂಥದ್ದು. ಜೊತೆಗೆ ಉತ್ಸವ ಮೂರ್ತಿಯನ್ನು ನೋಡೋದಾದರೆ ನಾವು ನಾಗಲಕ್ಷ್ಮಿಯ ಅಲಂಕಾರದಲ್ಲಿ ದೇವಿಯನ್ನು ಅಲಂಕರಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದು. ಬರುವಂತಹ ಭಕ್ತಾದಿಗಳು ದೇವಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ವಿಶೇಷವಾಗಿ 2,000 ರೂಪಾಯಿನ ಒಂದು ಟಿಕೆಟ್ನ ನೇರ ದರ್ಶನದ ಒಂದು ವ್ಯವಸ್ಥೆ ಇರುತ್ತೆ. ಅದರ ಜೊತೆಗೆ ಧರ್ಮದರ್ಶನದ ಒಂದು ಸರತಿ ಸಾಲು ಕೂಡ ಇರುತ್ತೆ. ನಾವು ಕಾಣಬಹುದು. ಈಗ ಉತ್ಸವ ಮೂರ್ತಿಯನ್ನು ನಾವು ಕಾಣ್ತಾ ಇದ್ದೇವೆ. ಚಾಮುಂಡಿ ದೇವಾಲಯದ ಬಲಭಾಗದಲ್ಲಿರುವಂತಹ ಉತ್ಸವ ಮೂರ್ತಿಗೆ ನಾಗಲಕ್ಷ್ಮಿಯ ಒಂದು ಅಲಂಕಾರವನ್ನು ಮಾಡಲಾಗಿರ್ತಕ್ಕಂಥದ್ದು. ನಾಗಲಕ್ಷ್ಮಿಯ ಅಲಂಕಾರವನ್ನು ಕೂಡ ಬಹಳ ವಿಶೇಷವಾಗಿ ಕಣ್ತುಂಬಿಕೊಳ್ತಾ ಇರತಕ್ಕಂಥದ್ದು. ಮುಂಜಾನೆ 5:30ರಿಂದಲೇ ದೇವಿಯ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. VVIPಗಳೇನಿರ್ತಾರೆ ಇವರೆಲ್ಲರಿಗೂ ಕೂಡ ಬೆಳಗ್ಗೆ 5:30ರಿಂದ 10 ಗಂಟೆಯವರೆಗೆ ಅವಕಾಶವನ್ನು ಕಲ್ಪಿಸಲಾಗಿರುತ್ತೆ. ಇನ್ನುಳಿದಂತಹ ಸಂದರ್ಭದಲ್ಲಿ ಧರ್ಮದರ್ಶನದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿರಬಹುದು. ಜೊತೆಗೆ 2,000 ರೂಪಾಯಿಗಳನ್ನು ಪಡೆದುಕೊಂಡು ನೇರವಾಗಿ ದರ್ಶನಕ್ಕೆ ಬರತಕ್ಕಂಥ ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದಲ್ಲಿ ಬರತಕ್ಕಂಥ ಭಕ್ತಾದಿಗಳು ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕಾಗಿದೆ, ಇದನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯನವರು ಉತ್ತಮವಾಗಿ ನಿರ್ವಹಿಸಿದ್ದಾರೆ ಅಂತ ಅನ್ನೋದು ಆ ಭಕ್ತರ ಮಾತುಗಳಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ ಅಷ್ಟರ ಮಟ್ಟಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರ್ತಕ್ಕಂಥದ್ದು. ಇನ್ನು ನಾವು ಗಮನಿಸ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ
ಆಷಾಢ ಮಾಸದ ಸಂದರ್ಭದಲ್ಲಂತೂ ಅತಿ ಹೆಚ್ಚಾಗಿ ನೂಕುನುಗ್ಗಲಾಗ್ತಕ್ಕಂಥದ್ದು ಇರಬಹುದು, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಆದರೆ ಅದನ್ನೆಲ್ಲವನ್ನು ಕೂಡ ನಿರ್ವಹಿಸುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವ ಮುಖಾಂತರ ಎಲ್ಲಿಯೂ ಕೂಡ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಭಕ್ತರು ದೇವಿಯ ದರ್ಶನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಷಾಢ ಮಾಸದ ಮೊದಲ ಶುಕ್ರವಾರದ ಪೂಜೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಅದ್ಧೂರಿಯಾಗಿ ಜರುಗ್ತಾ ಇದೆ. ಸರತಿ ಸಾಲಿನಲ್ಲಿ ಬರ್ತಾ ಇರುವಂತಹ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ದೇವಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ನಾವು ಉತ್ಸವ ಮೂರ್ತಿಯ ಮುಂಭಾಗದಲ್ಲಿದ್ದೇವೆ. ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಗೆ ಇವತ್ತು ನಾಗಲಕ್ಷ್ಮಿಯ ಅಲಂಕಾರವನ್ನು ಮಾಡಿ ಹಸಿರು ಸೀರೆ ಜೊತೆಗೆ ಪಿಂಕ್ ಕಲರ್ ಇರ್ತಕ್ಕಂಥ ಒಂದು ಸೀರೆಯನ್ನು ಬಳಸಿ ನಾಗಲಕ್ಷ್ಮಿಯ ಅಲಂಕಾರವನ್ನು ದೇವಿಗೆ ಮಾಡಲಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇಡೀ ದೇವಿಯೇ ಬಹಳ ವಿಶೇಷವಾದಂತಹ ಅಲಂಕಾರದಿಂದ ಕಂಗೊಳಿಸ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬರುವಂತಹ ಭಕ್ತಾದಿಗಳು ದೇವಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ನಾಗಲಕ್ಷ್ಮಿಯ ಅಲಂಕಾರದ ಜೊತೆಗೆ ಮೊದಲ ಶುಕ್ರವಾರದ ಇವತ್ತಿನ ನಾಗಲಕ್ಷ್ಮಿಯ ಅಲಂಕಾರ ಆದರೆ ಇರ್ತದೆ. ಹೀಗಾಗಿ ಬರುವಂತಹ ಭಕ್ತಾದಿಗಳು ಮೊದಲಿಗೆ ದೇವಿಯ ದರ್ಶನವನ್ನು ಅಂದರೆ ಗರ್ಭಗುಡಿಯಲ್ಲಿ ಲಕ್ಷ್ಮಿ ಅಲಂಕಾರದಲ್ಲಿರುವಂತಹ ದೇವಿಯ ದರ್ಶನವನ್ನು ಪಡೆದುಕೊಳ್ತಾರೆ. ತದನಂತರ ನಾಗಲಕ್ಷ್ಮಿಯ ಅಲಂಕಾರದಲ್ಲಿರುವಂತಹ ಉತ್ಸವ ಮೂರ್ತಿಯನ್ನು ಕಣ್ತುಂಬಿಕೊಳ್ತಾರೆ. ಆಷಾಢ ಮಾಸದಲ್ಲಿ ದೇವಿಯ ದರ್ಶನವನ್ನು ಮಾಡಿದಂತಹ ಸಂದರ್ಭದಲ್ಲಿ ತಮ್ಮ ಇಷ್ಟಾರ್ಥಗಳು ಸಿದ್ಧಿಸ್ತವೆ, ತಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಕಳೆದು ತಮ್ಮ ಇಷ್ಟಾರ್ಥಗಳು ಸಿದ್ಧಿಸ್ತವೆ ಅನ್ನೋ ಒಂದು ನಂಬಿಕೆ ಇರತಕ್ಕಂಥದ್ದು. ಹೀಗಾಗಿ ಬರುವಂತಹ ಭಕ್ತಾದಿಗಳು ಚಾಮುಂಡೇಶ್ವರಿ ದರ್ಶನವನ್ನು ಆಷಾಢ ಮಾಸದಲ್ಲಿ, ಅದರಲ್ಲೂ ಕೂಡ ಆಷಾಢ ಶುಕ್ರವಾರದ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಪ್ರಾರ್ಥಿಸೋದ್ರ ಜೊತೆಗೆ ದೇವಿಯ ದರ್ಶನವನ್ನು ಮಾಡ್ತಾರೆ. ಹೀಗಾಗಿ ಬರುವಂತಹ ಭಕ್ತಾದಿಗಳಿಗೆ ಜಿಲ್ಲಾಡಳಿತ ಉತ್ತಮವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸುವ ಮುಖಾಂತರ ದೇವರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಪುನೀತ್ TV5 ಮೈಸೂರು. ನಾಡದೇವತೆ ಚಾಮುಂಡೇಶ್ವರಿನ ನಂಬ್ಕೊಂಡು ಇಡೀ ಕರ್ನಾಟಕ ಜನತೆ ಇಲ್ಲಿ ಬರ್ತಾ ಇದೆ. ಅಂಡ್ ವ್ಯವಸ್ಥೆಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಎಲ್ಲರಿಗೂ ಒಳ್ಳೇದಾಗ್ಲಿ, ಯಾರ್ಯಾರಿಗೆ ಒಳ್ಳೆ ಮನ್ಸಿದೆ, ಒಳ್ಳೆ ಮನ್ಸಿರೋ ಎಲ್ಲರಿಗೂ ಅಮ್ಮ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ನಾಡದೇವತೆ ಚಾಮುಂಡೇಶ್ವರಿನ ನಂಬ್ಕೊಂಡು ಇಡೀ ಕರ್ನಾಟಕ ಜನತೆ ಇಲ್ಲಿ ಬರ್ತಾ ಇದೆ. ಅಂಡ್ ವ್ಯವಸ್ಥೆಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಎಲ್ಲರಿಗೂ ಒಳ್ಳೇದಾಗ್ಲಿ, ಯಾರ್ಯಾರಿಗೆ ಒಳ್ಳೆ ಮನ್ಸಿದೆ, ಒಳ್ಳೆ ಮನ್ಸಿರೋ ಎಲ್ಲರಿಗೂ ಅಮ್ಮ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ.